ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಯಾವೊಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಮಸ್ಯೆ ಅನ್ನೋದು ಯಾರಿಗಿರಲ್ಲ ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ನನಗೆ ನನ್ನ ಸಮಸ್ಯೆನೇ ದೊಡ್ಡದು ಅನಿಸುತ್ತೆ, ಬೇರೆಯವ್ರಿಗೆ ಅವ್ರ ಸಮಸ್ಯೆನೇ ದೊಡ್ಡದು ಅನಿಸುತ್ತೆ. ಹಾಗೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಅವ್ರಿಗೆ ಒಂದಷ್ಟು ಸಮಸ್ಯೆಗಳನ್ನು ಇದ್ದೇ ಇರುತ್ತೆ. ಬೇರೆಯವ್ರ ಸಮಸ್ಯೆನ ನಾವು ಕೇಳಿದಾಗ ಕೆಲವೊಂದ್ಸಲ ನಮ್ಗೆ ಅನ್ಸುತ್ತೆ, ಅಯ್ಯೋ ನಾನೇ ಪರವಾಗಿಲ್ಲಪ್ಪ, ನಂದೇ ಪರವಾಗಿಲ್ಲಪ್ಪ ಅಂತ ಕೂಡ ಅನ್ಸುತ್ತೆ. ಹಾಗೆ ನಾವು ನಮ್ಮದೇ ನಮಗೆ ದೊಡ್ಡದು ಅಂತ ಅಂದ್ಕೊಂಡಿರ್ತೀವಿ. ಆದರೆ ನಮ್ಮ ಸಮಸ್ಯೆ ಏನೇನೂ ಅಲ್ಲ ಬೇರೆಯವ್ರ ಸಮಸ್ಯೆ ಮುಂದೆ ಅಂತ ಕೂಡ ಕೆಲವೊಂದ್ಸಲ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆ ಸಮಸ್ಯೆ ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಸಮಸ್ಯೆ ಬಂದಾಗ ನಾವು ಮಾಡಬೇಕಾದ ಕೆಲಸ ಏನು ಅಂದರೆ, ಸಮಸ್ಯೆನ ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು, ಅಥವಾ ಸಮಸ್ಯೆನ ಬರ್ದಿರೋ ಹಾಗೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆನ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಈಗ ನಾವು ಉಪ್ಪಿನ ಡಬ್ಬದಲ್ಲಿ, ನಾವು ಮನೆಯಲ್ಲಿ ಪ್ರತಿಯೊಬ್ಬರು ಹೆಂಗಸರು ಉಪ್ಪು ಡಬ್ಬ ಅಂತೂ ಮೇಂಟೈನ್ ಮಾಡ್ತೀವಿ. ಒಂದು ಉಪ್ಪಿಗೆ ಡಬ್ಬ ಅಂತ ಇಟ್ಟೇ ಇರ್ತೀವಿ ಅಲ್ವಾ. ಸಾಮಾನ್ಯವಾಗಿ ನಾವು ಸ್ಟೀಲ್ ಡಬ್ಬನ ಯೂಸ್ ಮಾಡೋದಿಲ್ಲ. ಯಾಕಂದರೆ ಉಪ್ಪಿನ ಡಬ್ಬ ನಾವು ಸ್ಟೀಲ್ನಲ್ಲಿ ಹಾಕಿದ್ರೆ ಅದು ಕಿಲ್ಲು ಬಂದುಬಿಡುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಸ್ಟೀಲ್ ಡಬ್ಬದಲ್ಲಿ ಹಾಕೋದಕ್ಕೆ ಹೋಗೋದಿಲ್ಲ. ಆವಾಗ ನಾವೇನು ಮಾಡ್ತೀವಿ, ಪ್ಲಾಸ್ಟಿಕ್ ಮೊರೆ ಹೋಗ್ತೀವಿ. ಹೌದು, ಎಲ್ಲರೂ ಈ ಒಂದು ತಪ್ಪನ್ನ ಮಾಡ್ತಾ ಇರ್ತೀರಾ. ಆ ಪ್ಲಾಸ್ಟಿಕ್ ಡಬ್ಬನ ತೊಗೊಂಡು ಯಾವುದಾದ್ರೂ ಏನಾದರೂ ಸಾಮಾನು ತೊಗೊಂಡಿರ್ತೀವಿ, ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಏನಾದ್ರು ಬಂದಿರುತ್ತೆ, ಅದ್ರ ಖಾಲಿ ಆದಾಗ ಏನು ಮಾಡ್ತೀವಿ, ಅದನ್ನು ಹೆಂಗಿದ್ರು ಇದು ಕಿಲು ಬರುತ್ತೆ, ನೀರು ಬಿಟ್ಕೊಡುತ್ತೆ, ಗಲೀಜಾಗುತ್ತೆ, ಅದು ಇದು ಅಂತ ಅಂದ್ಕೊಂಡು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇಟ್ಬಿಡ್ತೀವಿ. ಖಂಡಿತವಾಗ್ಲೂ ನೀವು ಯಾರಾದರೂ ಇವತ್ತು ಅದನ್ನು ಮಾಡಿದರೆ, ನೀವು ಯೂಸ್ ಮಾಡ್ತಿದ್ರೆ, ಈ ವಿಡಿಯೋ ಏನಾದರೂ ನೀವು ನೋಡ್ತಾ ಇದ್ದರೆ ಇವತ್ತೇ ಅದನ್ನು ಬಿಸಾಡಿ, ಓಕೆನಾ. ಉಪ್ಪನ್ನ ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇಡಬಾರ್ದು. ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇಡೋದ್ರಿಂದ ಏನಾಗುತ್ತೆ ಅಂದರೆ, ಅದು ತುಂಬ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ಕೊತಾ ಇರುತ್ತೆ. ನಾವು ಅದನ್ನು ಅಡುಗೆಗೆ ಬಳಸಿದಾಗ, ನಾವು ಅದನ್ನು ಊಟ ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಮನೆಯವರಿಗೆಲ್ಲರಿಗೂ ನಾವು ಊಟನ ಹಾಕಿದಾಗ ನೆಗೆಟಿವ್ ಆಗಿ ಅದು ಕನ್ವರ್ಟ್ ಆಗಿ ಎಲ್ಲರಿಗೂ ನೆಗೆಟಿವ್ ಎನರ್ಜಿ, ನಾವೇ ಊಟ ಬಡಿಸ್ದಂಗೆ ಆಗುತ್ತೆ, ನೆಗೆಟಿವ್ ಎನರ್ಜಿನ ಊಟ ಬಡಿಸ್ದಂಗೆ ಆಗುತ್ತೆ. ಸೊ ನೆಗೆಟಿವ್ ಎನರ್ಜಿನ ನಾವು ತಿಂದು ನಮ್ಮ ಮನೆಯಲ್ಲಿ ಜಗಳಗಳು, ಕೋಪಗಳು, ಗಲಾಟೆಗಳು, ಈ ಥರದ್ದು ಪ್ರತಿಯೊಂದು ಆರ್ಥಿಕವಾಗಿ ಸಮಸ್ಯೆ, ದಾಂಪತ್ಯದಲ್ಲಿ ಕಲಹ, ಮಕ್ಕಳು ಮಾತು ಕೇಳೋದಿಲ್ಲ, ಮಕ್ಕಳು ಚಂಡಿ ಹಿಡಿಯೋದು, ಈ ಥರದ್ದೆಲ್ಲ ನಮಗೆ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನ ಯಾವತ್ತೂ ಸ್ಟೋರ್ ಮಾಡಿ ಇಡಬಾರ್ದು. ಇನ್ನು ನಾವು ಯಾವ ಡಬ್ಬದಲ್ಲಿ ಉಪ್ಪನ್ನ ಸ್ಟೋರ್ ಮಾಡಿ ಇಡಬೇಕು ಅಂತ ಕೇಳೋದಾದರೆ, ಒಂದು ಪಿಂಗಾಣಿ ಡಬ್ಬದಲ್ಲಿ ಇಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಗಾಜಿನ ಡಬ್ಬ ಬಳಸ್ಕೊಂಡು ಅದರಲ್ಲಿ ಕೂಡ ನಾವು ಉಪ್ಪನ್ನ ಸ್ಟೋರ್ ಮಾಡ್ಬೋದಾಗಿದೆ. ನಮಗೆ ಸಮಸ್ಯೆ ಏನು ಅಂತಲೇ ಗೊತ್ತಿಲ್ಲ, ನಮ್ಮ ಮನೇಲಿ ಗಲಾಟೆ ನಡೀತಾ ಇರುತ್ತೆ, ಕಲಹ ನಡೀತೆ, ದಾಂಪತ್ಯದಲ್ಲಿ ಗಲಾಟೆ ನಡೀತಾ ಇರುತ್ತೆ, ಮಕ್ಕಳು ಗಲಾಟೆ ಮಾಡ್ತಾರೆ, ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಆರ್ಥಿಕವಾಗಿ ಸಮಸ್ಯೆ ಎದುರಿಸ್ತಾ ಇರ್ತೀವಿ, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆದರೆ ನಮಗೆ ಸಮಸ್ಯೆ ಏನು ಅಂತಲೇ ಗೊತ್ತಾಗೋದಿಲ್ಲ, ಸಮಸ್ಯೆ ಎಲ್ಲಿಂದ ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ನಾವು ಮಾಡಿ ಆಗ್ತಾರಂಥ ಊಟದಿಂದನೇ ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಒಂದು ಮೂಲನ ನಾವು ಕಂಡುಕೊಳ್ಳದೆ ಹೋಗಿ ಆ ಸಮಸ್ಯೆದಲ್ಲಿ ನಾವು ಸುಮ್ಮನೆ ಒದ್ದಾಡ್ತಾ ಇರ್ತೀವಿ. ಮನೆಯಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆ ಅಂತಲೇ ನಮಗೆ ಮನಸ್ಸಿಗೆ, ಹೆಣ್ಮಕ್ಳಿಗೆ ನೆಮ್ಮದಿ ಇರೋದಿಲ್ಲ. ನಾವು ನಮ್ಮ ನೆಮ್ಮದಿನ ನಾವೇ ಊಟ ಬಡಿಸಿ ನಮ್ಮ ನೆಮ್ಮದಿ ನಾವೇ ಹಾಳು ಮಾಡ್ಕೊಳೋ ಕೆಲಸನ ಮಾಡ್ತಾ ಇರ್ತೀವಿ. ಹಾಗಾಗಿ ಉಪ್ಪನ್ನ ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಬೇಡಿ, ಅದು ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ. ಪಿಂಗಾಣಿ ಡಬ್ಬದಲ್ಲಿ ಸ್ಟೋರ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಗಾಜಿನ ಡಬ್ಬದಲ್ಲಿ ಸ್ಟೋರ್ ಮಾಡಿ. ಹಾಗೆ ನೀವು ಗಾಜಿನ ಡಬ್ಬ ಅಥವಾ ಪಿಂಗಾಣಿ ಡಬ್ಬ ಯಾವುದ್ರಲ್ಲಾದರೂ ಒಂದರಲ್ಲಿ ಸ್ಟೋರ್ ಮಾಡಿ, ಈ ಒಂದು ಉಪ್ಪನ್ನ ಏನೋ ಹಾಕಿ ಇಡ್ತೀರ ಗಾಜು ಅಥವಾ ಪಿಂಗಾಣಿ ಡಬ್ಬ, ಅದರಲ್ಲಿ ನೀವು ಒಂದೆರಡು ಲವಂಗನ ಹಾಕಿಬಿಟ್ಟು ಅದರ ಮೇಲೆ ಉಪ್ಪನ್ನು ಹಾಕಿ ಇಡಿ. ಈ ಥರ ನೀವು ಮಾಡೋದ್ರಿಂದ ಏನಪ್ಪ ಪ್ರಯೋಜನ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಂಥ ವಾಸ್ತುದೋಷ ಅಥವಾ ಯಾವುದೇ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ನಿಮಗೆ ಯಾವುದೇ ಒಂದೇನಿರುತ್ತೆ, ದೃಷ್ಟಿಯಾಗಿರುತ್ತೆ ಅಥವಾ ಆರ್ಥಿಕವಾಗಿ ನಷ್ಟ ಆಗಿರುತ್ತೆ, ಏನೇನೇ ಸಮಸ್ಯೆಗಳಿರುತ್ತೆ ಅದೆಲ್ಲನೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಗಾಜಿನ ಡಬ್ಬನೂ ಕೂಡ ನೆಗೆಟಿವ್ ಎನರ್ಜಿನ ಹೇಳ್ಕೊಳ್ಳುತ್ತೆ. ಅದೇ ಅದರಲ್ಲಿ ಒಂದೆರಡು ಲವಂಗನ ಹಾಕಿ ಇಡೋದ್ರಿಂದ ಅದು ಅಟ್ರಾಕ್ಟ್ ಮಾಡೋದಿಲ್ಲ. ಲವಂಗ ಇರುತ್ತೆ ಅದರಲ್ಲಿ, ಹಾಗಾಗಿ ಅದು ಅಟ್ರಾಕ್ಟ್ ಮಾಡೋದಿಲ್ಲ. ಹಾಗಾಗಿ ಈ ಒಂದು ನೀವು ರೆಮಿಡಿನ ನೀವು ಬಳಸ್ಕೊಂಡು ಉಪ್ಪನ್ನ ಗಾಜಿನ ಡಬ್ಬ ಅಥವಾ ಪಿಂಗಾಣಿ ಡಬ್ಬದಲ್ಲಿ ಹಾಕಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದೆಲ್ಲನೂ ನೀಟಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಈ ಒಂದು ಟಿಪ್ಸ್ನ ನೀವು ಮಾಡಿ ನೋಡಿ. ನೀವು ಇಷ್ಟೆಲ್ಲ ನಿಮಗೆ ಏನೇನು ವಾಸ್ತುದೋಷ ಅಥವಾ ದೃಷ್ಟಿ, ನಿಮ್ಮ ಜೀವನದಲ್ಲಿ ಏನೇನು ಕಷ್ಟ ಅಥವಾ ಏನೇನು ದೋಷ ಇದೆ ನಿಮಗೆ, ಇದು ಎಲ್ಲನೂ ನೀವು ಉಪ್ಪಿನ ಡಬ್ಬಿನಲ್ಲಿ ಒಂದೆರಡು ಲವಂಗನ ಹಾಕಿ ಬಚ್ಚಿಟ್ಟು ಅದರ ಮೇಲೆ ಉಪ್ಪನ್ನು ಹಾಕೋದ್ರಿಂದ ಪ್ರತಿಯೊಂದು ನಿಮಗೆ ಸರಿ ಹೋಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆನ ಕಾಣ್ತಾ ಹೋಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ರೆಮಿಡಿನ ಖಂಡಿತವಾಗ್ಲೂ ನೀವು ಹೆಣ್ಮಕ್ಳು ಮನೇಲಿ ಮಾಡಿ ನೋಡಿ. ಆಗ ನಿಮಗೆ ಆಗೋಂಥ ಬದಲಾವಣೆ ಏನಿರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ.
ಆರ್ಥಿಕವಾಗಿ ಕೂಡ ನೀವು ಅಭಿವೃದ್ಧಿನ ಹೊಂದುತ್ತಾ ಹೋಗ್ತೀರಾ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ನೀವು ಈ ಒಂದು ಮಾಹಿತಿನ ಸಾಕಷ್ಟು ಜನಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್.